ಇವತ್ತೇನು ಸ್ಪೆಷಲ್ ಅಂದರೆ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ನಮ್ಮ ವೈಫ್ಗೆ ಒಂದು ಚಿಕ್ಕ ಪಾರ್ಟಿ. ಏನು ಬೇಕು ನಿಮಗೆ? ಬಿರಿಯಾನಿ ಬನ್ನಿ ಮಾಡೋಣ. ಹಾಗೆ ಎಲ್ಲರಿಗೂ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಿದ್ದೀರಾ. ಬರೀ 2 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ತುಂಬ ಖುಷಿ ಆಗ್ತದೆ. ಇನ್ನು ಹೆಚ್ಚಿನ ಜಾಬ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮತ್ತು ಈ ಸೌದಿದು ಯಾವ ಥರ ವಾತಾವರಣ ಇದೆ ಔಟ್ಸೈಡ್ ಎಲ್ಲ ಅದೆಲ್ಲ ತೋರಿಸ್ತಾ ಇರ್ತೀನಿ. ಹಾಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ. ಹಾಗೆ ಇನ್ನು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಚಂದ್ರ ಅಂತಾನೆ ಇದು ಇಂಡಿಯನ್ ಕೇರಳ ರೆಸ್ಟೋರೆಂಟು. ಇಲ್ಲಿ ಒಳ್ಳೆ ಫುಡ್ ಸಿಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸು. ಹಾಗಾಗಿ ನಾನು ನಮ್ಮ ವೈಫು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ. ಆ ಥರ ಇರುತ್ತೆ ಫುಡ್ ಟೇಸ್ಟು ಇಲ್ಲ ಏನು ಅಂತ ನೋಡೋಣ. ಎಳಿಬೇಕು ಎಲ್ಲ ಕೇಳ್ತಿದ್ರಿ ಸೌದಿ ಅರೇಬಿಯಾದಲ್ಲೆಲ್ಲ ಬುರ್ಕ್ ಹಾಕ್ಬೇಕಾ ಕಂಪಲ್ಸರಿ ಆಗಿ ಹೀಗೆ ಅಂತ. ಬುರ್ಕ ಏನು ಕಂಪಲ್ಸರಿ ಇಲ್ಲ. ಆಗ್ತಿದೆ, ಆರ್ಡ್ರ್ ಆಗಿದೆ. ಏನೇ ಆರ್ಡ್ರ್ ಮಾಡ್ದೆ ನಿಮಗೆ? ಚಿಕನ್ ಬಿರಿಯಾನಿ, ಇದು 1000 ಜನ ಸಬ್ಸ್ಕ್ರೈಬರ್ ಆಗಿರೋದು ಸುಮ್ಮನೆ ಒಂದು ರೀಸನ್ ಅಷ್ಟೇ. ವೀಕ್ಲಿ 3 ಟೈಮ್ಸ್ ಬರಲೇಬೇಕು ಚಿಕನ್ ಬಿರಿಯಾನಿಗೆ ಈ ಹೋಟ್ಲಿಗೆ. ನೀವೇನು ತಿನ್ನಲ್ಲ? ನನಗಿಂತ ಜಾಸ್ತಿ ಚಿಕನ್ ಮಟನ್ ತಿನ್ನೋ ಫ್ಯಾಮಿಲಿ ನಿಮ್ಮದು ಗೊತ್ತಲ್ಲ. ಬಾಡೂಟ ಬಾಡೆ ನಮ್ಮ ಮನೆ ದೇವರು ಅಲ್ಲ, ಬಾಡೆ ನಮ್ಮ ಗಾಡು ಅಂತ. ಬಾಡೆ ನಮ್ಮ ಗಾಡು ಗೊತ್ತು ತಾನೆ. ನಾನು ಆ ಥರ ಹೇಳ್ತಿಲ್ಲ. ನಿಮ್ಮ ಕಡೆ ನೀವು ಅಂದರೆ ನೀವು ನಿಮ್ಮ ಅಪ್ಪ ಎಲ್ಲ ಬರೀ ಮಟನ್ 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 ಅಂತ ಸಣ್ಣದು ಬೇಕು. ಇವ್ರಿಗೆ ವೀಕ್ಲಿ ಒಂದು 3 ಡೇಸ್ ಆದರೂ ಮಟನ್ ಚಿಕನ್ ಫಿಶ್ ಎಲ್ಲ ಮಾಡಿ ಹಾಕ್ಬೇಕು. ವೆಜ್ಜೇ ಮಾಡೋಂಗಿಲ್ಲ ಇವ್ರಿಗೆ. ಏನು ಮಾಡೋದು? ಯಾವುದು ಮಾಡೋಕ್ಕೆ ಬರಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಇನ್ನು ಖಾಲಿ ಪ್ಲೇಟು ಇನ್ನೂ ಬಂದೇ ಇಲ್ಲ. ಅದಲ್ಲಿ ಸ್ಟಾರ್ಟಿಂಗು ಇದು ಚಿಕನ್ ಕಡಾಯಿ ಮತ್ತು ಪರೋಟ. ಕೇರಳ ಹೋಟೆಲ್ ಯಾವುದು ಹೋದ್ರು ಪರೋಟನೇ. ಇವಾಗ ಆಲ್ರೆಡಿ ಬೆಂಗಳೂರಲ್ಲೂ ಬಂದ್ಬಿಟ್ಟಿದೆ ಈ ಥರ. ಇನ್ನು ಫ್ಯೂಚರೆಲ್ಲ ಇದೆ. ಪರೋಟನೇ ನಮ್ಮ ಫ್ಯೂಚರ್. ಇದು ಚಿಕನ್ ಕಡಾಯಿ. ಒಂದೇ ಸಾಕ ನಿಮಗೆ? ಇದು ಮತ್ತು ಚಿಕನ್ ಬಿರಿಯಾನಿ, ಇದು ಕಡಾಯಿ. ಹಾಂ, 2 ನನಗೆ ಸಾಕು. ಚಿಕನ್ ತಿಂದು ಕರೆಕ್ಟಾಗಿ 2 ಡೇಸ್ ಆಯಿತು. ಏನೋ 1 ವಾರ 2 ವಾರ ಬಿಟ್ಬಿಟ್ಟಿದ್ದಂಗೆ ಆಡ್ತಾಳೆ. ಸಾಕಾ? ಏನಿದು? ಇದು ಮೆಣಸಿನ್ಕಾಯಿನ? ಮಲಯಾಳಿ ಮೆಣಸಿನ್ಕಾಯಿ. ಸ್ಟಾರ್ಟ್ ಮಾಡು ಬ್ಯಾಟಿಂಗ್. ಓಕೆ, ಫಸ್ಟು ಪರೋಟ ತಿನ್ನು, ಆಮೇಲೆ ನಿನ್ನ ಬಿರಿಯಾನಿ. ನಿನ್ನ ಬಿರಿಯಾನಿ ಇಲ್ಲ ಯಾರೇ ಕೊಡೋಲ್ಲ. ಹಾಂ, ಇರುತ್ತೆ ಲೆಗ್ ಪೀಸ್ ನಿನಗೆ. ಬಿರಿಯಾನಿ ಹಾಕು. ಲೆಗ್ ಪೀಸ್ ನನಗೆ ಲೆಗ್ ಪೀಸೇ ಇಲ್ಲ. ಸಾಕ್ಬಿಡು, ತಿನ್ಕ. ಇದು ಬೇರೆ ಹೋಟ್ಲು, ಲೆಗ್ ಪೀಸ್ ಇಲ್ಲ. ಪರವಾಗಿಲ್ಲ ತಾವು. ಯಾವ ಜ್ಯೂಸ್ ನಿಮ್ಮಿದು? ಚಿಕ್ಕು ಜ್ಯೂಸ್ ಅಂತೆ. ಅದರಲ್ಲಿ ಕೋಲ್ಡ್ ಇತ್ತು ಅಂದರೆ ನನಗೆ ಅದು ಮಂಜುಗಡ್ಡೆ ಇತ್ತು ಅಂದರೆ ಕರಪ್ಷನು. ನಾನು ಸ್ವಲ್ಪ ಟೇಸ್ಟ್ ಮಾಡಲ. ಪರವಾಗಿಲ್ಲ, ಚಿಕನ್ ಮಾತ್ರ ಒಳ್ಳೆ ಟೇಸ್ಟ್ ಇದೆ. ಇದು ಫಸ್ಟ್ ಟೈಮ್ ಬಂದಿದ್ದೀವಿ ಹೋಟ್ಲಿಗೆ. ಪ್ರತಿಯೊಂದು ಹೋಟ್ಲಿಗೂ ನಾವು ಹೋಗ್ತಾಯಿದ್ವಿ. ವೀಕ್ಲಿ ಒಂದೊಂದು ಹೋಟ್ಲು ಇಲ್ಲಿ ವಿಸಿಟ್ ಮಾಡ್ತೀವಿ. ಪರವಾಗಿಲ್ಲ, ಇದು ಚೆನ್ನಾಗಿದೆ ಹೋಟ್ಲು. ಸ್ಪೆಷಾಲಿಟಿ ಆಗಲಿ ಕ್ಲೀನ್ನೆಸ್ ಆಗಲಿ ಚೆನ್ನಾಗಿದೆ ಅಲ್ಲ ನಿಮಗೆ? ಕರೆಕ್ಟಾಗಿದೆ, ಸಕ್ಕತ್ತಾಗಿದೆ. ಇದು ನಮ್ಮ ರೂಮಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಇರೋದು ಹೋಟ್ಲಿಗೆ. ಇನ್ನು ಪ್ರೈಸ್ ಹೇಳೋದಾದರೆ ನೋಡಿ, ಚಿಕನ್ ಕಡಾಯಿ ನೋಡಿ, ಇದೇನಿದೆ 26 ರಿಯಾಲು. ಮತ್ತು ಪರೋಟ ತೊಗೊಂಡಿದ್ರು ಅದೇ 2 ರಿಯಾಲು. ಮತ್ತು ಚಿಕನ್ ಬಿರಿಯಾನಿ ಬಂದು 14. ಮತ್ತು ಕೂಲ್ ಡ್ರಿಂಕ್ಸು 3. ಮತ್ತು ಫ್ರೆಶ್ ಜ್ಯೂಸ್ ತೊಗೊಂಡಿದ್ವಿ, ಅದು ಚಿಕ್ಕದು ಸಪೋಟ ಜ್ಯೂಸು
ಅದು 10 ರಿಯಾಲು. 10 ರಿಯಾಲ್ ಅಂದರೆ 200 ರೂಪಾಯಿ ಸಮಥಿಂಗ್. ಮತ್ತು ವಾಟ್ರು 600 ml 1 ರಿಯಾಲ್ ಅಂದರೆ 20 ರೂಪಾಯಿ ನಾರ್ಮಲು. ಟೋಟಲ್ 56 ರಿಯಾಲ್ ಆಯಿತು. 56 ರಿಯಾಲ್ ಅಂದರೆ ಟೋಟಲ್ಲು ಸುಮಾರು 1,000 ಸಮಥಿಂಗ್ ಆಯಿತು. ಊಟ ಏನೋ ಆಯಿತು, ಓಡ್ತಾ ಇದೀವಿ ಮತ್ತೆ ವಾಕಿಂಗ್. ಎಲ್ಲಿ ಕಡೆ ಹೋಗೋಣ ನಿಮ್ಮೆ? ಪಾರ್ಕ್ ಕಡೆ ಹೋಗ್ತಾ ಇದೀವಿ. ಪಾರ್ಕ್ ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ.